ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ 8ಕ್ಕೆ 8 ವಿಶೇಷ ಬುಲೆಟಿನ್. ನಾನು ಅಶ್ವಥ್. ರಾಜ್ಯ ರಾಜಕೀಯದಲ್ಲಿ ಭ್ರಷ್ಟಾಚಾರದ ಬೆಂಕಿ ಹೊತ್ತಿಸಿದ ಬಿಆರ್ ಪಾಟೀಲ್ ಸೈಲೆಂಟ್ ಆದಂತೆ ಕಾಣುತ್ತಿದೆ. ವಸತಿ ಯೋಜನೆಯಲ್ಲಿ ಮನೆ ಇದ್ರಷ್ಟೇ ಮನೆ ಎಂದಿದ್ದ ಶಾಸಕ ಇದೀಗ ಸಿಎಂ ಭೇಟಿ ಆಗ್ತೀನಿ ಆಮೇಲೆ ಮಾತಾಡ್ತೀನಿ ಅಂತಿದ್ದಾರಂತೆ. ಈ ಸ್ಟೋರಿ ನೋಡಿ. ಭ್ರಷ್ಟಾಚಾರದ ಬೆಂಕಿಗೆ ಹೈಕಮಾಂಡ್ ಮದ್ದು. ತಂಡ ಹೊಡೆದ್ರ ಶಾಸಕ ಬಿಆರ್ ಪಾಟೀಲ್. ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಸ್ವಪಕ್ಷದ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಮಾಡಿದ ಶಾಸಕನ ವಿರುದ್ಧ ಕಾಂಗ್ರೆಸ್ ಶಾಸಕರು ತಿರುಗಿ ಬಿದ್ದು ವಾಗ್ದಾಳಿ ನಡೆಸಿದ್ರೆ, ಕೆಲ ಶಾಸಕರು ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಶಾಸಕರ ಅಸಮಾಧಾನದಿಂದ ಸರ್ಕಾರಕ್ಕೆ ಮುಜುಗರವಾಗಿದ್ದು, ನಾಳೆ ಬಿಆರ್ ಪಾಟೀಲ್ರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಮಾತನಾಡಲಿದ್ದಾರೆ. ಯಾವುದೇ ಬೇಡಿಕೆ ಇಲ್ಲ ಎಂದಿದ್ದೇಕೆ ಪಾಟೀಲ್? ನಂದೇನ್ ಬೇಡಿಕೆ ಇಲ್ರಿ. ಯಾವಾಗ ಸಿಎಂ ಸಿದ್ದರಾಮಯ್ಯರಿಂದ ಬುಲಾವ್ ಬಂತೋ ಆವಾಗಿಂದ ಬಿಆರ್ ಪಾಟೀಲ್ ತಂಡ ಹೊಡೆದಂತೆ ಕಾಣುತ್ತಿದೆ. ಯಾವುದೇ ಪ್ರಶ್ನೆ ಮಾಡಿದ್ರೂ ಪಾಟೀಲ್ ಮಾತ್ರ ಉತ್ತರಿಸುತ್ತಿಲ್ಲ. ನಾಳೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತೇನೆ, ಸದ್ಯ ನನ್ನ ಬೇಡಿಕೆಗಳು ಏನಿಲ್ಲ, ಮಾಧ್ಯಮಗಳ ಮುಂದೆ ಹೇಳಿದ್ದನ್ನೇ ಸಿಎಂ ಮುಂದೆ ಹೇಳ್ತೇನೆ ಅಂತ ಹೊಸಪೇಟೆಯಲ್ಲಿ ಹೇಳಿದ್ದಾರೆ. ನಂದೇನ್ ಬೇಡಿಕೆ ಇಲ್ರಿ. ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ನೀವು ನೋಡಿ, ನೀವು ಈ ತರ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಬಿಆರ್ ಪಾಟೀಲ್ ಹೇಳಿಕೆಯಿಂದ ಸರ್ಕಾರಕ್ಕೆ ಮುಜುಗರವಾಗಿದೆ. ಅವರಿಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಏನೇ ಸಮಸ್ಯೆ ಇದ್ರೂ ಸಿಎಂ ಡಿಸಿಎಂ ಬಗೆಹರಿಸುತ್ತಾರೆ ಅಂತ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಾನು ಹೇಳ್ದಂಗೆ ಅವರಿಬ್ರು ದೊಡ್ಡವರು ಕರೆದಿದ್ದಾರೆ, ಮಾತಾಡ್ಕೊಳ್ತಾರೆ. ಅಗ್ರಿ, ಅದಕ್ಕೆ ಹೇಳ್ತಾ ಇರೋದು. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಸರ್, ನಮ್ಮ ಮಾತಿಗೆ ಬೆಲೆ ಇರಬೇಕು, ನಮ್ಮ ಮಾತಿಗೆ ತೂಕ ಇರಬೇಕು. ಅಂದ್ರೆ ಏನಿದೆ ಡಾಕ್ಯುಮೆಂಟ್ಸ್ ಜೊತೆ ಕೊಟ್ರೆ ಎಸ್ ಅದನ್ನ ಆಕ್ಷನ್ ತಗೋತೀವಿ ಅಂತ ಹೇಳಿದಾರಲ್ಲ ಸಿಎಂ ಅವರು, ಡಿಸಿಎಂ ಅವರು, ಪಕ್ಷದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೇ ಇರ್ಬೋದು, ನೀವು ದೂರು ಕೊಡಂಗಿದ್ರೆ ಕೊಡಿ, ವಿ ವಿಲ್ ಟೇಕ್ ಆಕ್ಷನ್. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ನಾಳೆ ಉತ್ತರ ಸಿಗಲಿದೆ. ಹೀಗಾಗಿ ಸಹಜವಾಗಿಯೇ ಸಿದ್ದರಾಮಯ್ಯ ಹಾಗೂ ಬಿಆರ್ ಪಾಟೀಲ್ ಭೇಟಿ ಕುತೂಹಲ ಹೆಚ್ಚಿಸಿದೆ. ಮಾತುಕತೆ ವೇಳೆ ಬಿಆರ್ ಪಾಟೀಲ್ ಅಸಮಾಧಾನವನ್ನ ಸಿಎಂ ಶಮನಗೊಳಿಸುತ್ತಾರಾ ಅಥವಾ ಸರ್ಕಾರದ ವಿರುದ್ಧ ನಾಲಗೆ ಹರಿಬಿಡದಂತೆ ಎಚ್ಚರಿಕೆ ಕೊಡ್ತಾರಾ? ನಾಳೆ ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ 8ಕ್ಕೆ 8 ವಿಶೇಷ ಬುಲೆಟಿನ್. ನಾನು ಅಶ್ವಥ್. ರಾಜ್ಯ ರಾಜಕೀಯದಲ್ಲಿ ಭ್ರಷ್ಟಾಚಾರದ ಬೆಂಕಿ ಹೊತ್ತಿಸಿದ ಬಿಆರ್ ಪಾಟೀಲ್ ಸೈಲೆಂಟ್ ಆದಂತೆ ಕಾಣುತ್ತಿದೆ. ವಸತಿ ಯೋಜನೆಯಲ್ಲಿ ಮನೆ ಇದ್ರಷ್ಟೇ ಮನೆ ಎಂದಿದ್ದ ಶಾಸಕ ಇದೀಗ ಸಿಎಂ ಭೇಟಿ ಆಗ್ತೀನಿ ಆಮೇಲೆ ಮಾತಾಡ್ತೀನಿ ಅಂತಿದ್ದಾರಂತೆ. ಈ ಸ್ಟೋರಿ ನೋಡಿ. ಭ್ರಷ್ಟಾಚಾರದ ಬೆಂಕಿಗೆ ಹೈಕಮಾಂಡ್ ಮದ್ದು. ತಂಡ ಹೊಡೆದ್ರ ಶಾಸಕ ಬಿಆರ್ ಪಾಟೀಲ್. ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಸ್ವಪಕ್ಷದ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಮಾಡಿದ ಶಾಸಕನ ವಿರುದ್ಧ ಕಾಂಗ್ರೆಸ್ ಶಾಸಕರು ತಿರುಗಿ ಬಿದ್ದು ವಾಗ್ದಾಳಿ ನಡೆಸಿದ್ರೆ, ಕೆಲ ಶಾಸಕರು ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಶಾಸಕರ ಅಸಮಾಧಾನದಿಂದ ಸರ್ಕಾರಕ್ಕೆ ಮುಜುಗರವಾಗಿದ್ದು, ನಾಳೆ ಬಿಆರ್ ಪಾಟೀಲ್ರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಮಾತನಾಡಲಿದ್ದಾರೆ. ಯಾವುದೇ ಬೇಡಿಕೆ ಇಲ್ಲ ಎಂದಿದ್ದೇಕೆ ಪಾಟೀಲ್? ನಂದೇನ್ ಬೇಡಿಕೆ ಇಲ್ರಿ. ಯಾವಾಗ ಸಿಎಂ ಸಿದ್ದರಾಮಯ್ಯರಿಂದ ಬುಲಾವ್ ಬಂತೋ ಆವಾಗಿಂದ ಬಿಆರ್ ಪಾಟೀಲ್ ತಂಡ ಹೊಡೆದಂತೆ ಕಾಣುತ್ತಿದೆ. ಯಾವುದೇ ಪ್ರಶ್ನೆ ಮಾಡಿದ್ರೂ ಪಾಟೀಲ್ ಮಾತ್ರ ಉತ್ತರಿಸುತ್ತಿಲ್ಲ. ನಾಳೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತೇನೆ, ಸದ್ಯ ನನ್ನ ಬೇಡಿಕೆಗಳು ಏನಿಲ್ಲ, ಮಾಧ್ಯಮಗಳ ಮುಂದೆ ಹೇಳಿದ್ದನ್ನೇ ಸಿಎಂ ಮುಂದೆ ಹೇಳ್ತೇನೆ ಅಂತ ಹೊಸಪೇಟೆಯಲ್ಲಿ ಹೇಳಿದ್ದಾರೆ. ನಂದೇನ್ ಬೇಡಿಕೆ ಇಲ್ರಿ. ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ.
ಜಮೀರ್ ಅವರು ರಾಜೀನಾಮೆಗೆ ಆಗ್ರಹ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಶಾಸಕರಾದ ನೀವು. ಬಿಆರ್ ಪಾಟೀಲ್ ಹೇಳಿಕೆಯಿಂದ ಸರ್ಕಾರಕ್ಕೆ ಮುಜುಗರವಾಗಿದೆ. ಅವರಿಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಏನೇ ಸಮಸ್ಯೆ ಇದ್ರೂ ಸಿಎಂ ಡಿಸಿಎಂ ಬಗೆಹರಿಸುತ್ತಾರೆ ಅಂತ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಾನು ಹೇಳ್ದಂಗೆ ಅವರಿಬ್ರು ದೊಡ್ಡವರು ಕರೆದಿದ್ದಾರೆ, ಮಾತಾಡ್ಕೊತಾರೆ. ಐ ಅಗ್ರಿ. ಅದಕ್ಕೆ ಹೇಳ್ತಾ ಇರೋದು. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಸರ್, ನಮ್ಮ ಮಾತಿಗೆ ಬೆಲೆ ಇರಬೇಕು, ನಮ್ಮ ಮಾತಿಗೆ ತೂಕ ಇರಬೇಕು. ಅಂದ್ರೆ ಏನಿದೆ ಡಾಕ್ಯುಮೆಂಟ್ಸ್ ಜೊತೆ ಕೊಟ್ರೆ ಎಸ್ ಅದನ್ನ ಆಕ್ಷನ್ ತಗೋತೀವಿ ಅಂತ ಹೇಳಿದಾರಲ್ಲ ಸಿಎಂ ಅವರು, ಡಿಸಿಎಂ ಅವರು, ಪಕ್ಷದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೇ ಇರ್ಬೋದು, ನೀವು ದೂರು ಕೊಡಂಗಿದ್ರೆ ಕೊಡಿ, ವಿ ವಿಲ್ ಟೇಕ್ ಆಕ್ಷನ್. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ನಾಳೆ ಉತ್ತರ ಸಿಗಲಿದೆ. ಹೀಗಾಗಿ ಸಹಜವಾಗಿಯೇ ಸಿದ್ದರಾಮಯ್ಯ ಹಾಗೂ ಬಿಆರ್ ಪಾಟೀಲ್ ಭೇಟಿ ಕುತೂಹಲ ಹೆಚ್ಚಿಸಿದೆ. ಮಾತುಕತೆ ವೇಳೆ ಬಿಆರ್ ಪಾಟೀಲ್ ಅಸಮಾಧಾನವನ್ನ ಸಿಎಂ ಶಮನಗೊಳಿಸುತ್ತಾರಾ ಅಥವಾ ಸರ್ಕಾರದ ವಿರುದ್ಧ ನಾಲಗೆ ಹರಿಬಿಡದಂತೆ ಎಚ್ಚರಿಕೆ ಕೊಡ್ತಾರಾ? ನಾಳೆ ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ 8ಕ್ಕೆ 8 ವಿಶೇಷ ಬುಲೆಟಿನ್. ನಾನು ಅಶ್ವಥ್. ರಾಜ್ಯ ರಾಜಕೀಯದಲ್ಲಿ ಭ್ರಷ್ಟಾಚಾರದ ಬೆಂಕಿ ಹೊತ್ತಿಸಿದ ಬಿಆರ್ ಪಾಟೀಲ್ ಸೈಲೆಂಟ್ ಆದಂತೆ ಕಾಣುತ್ತಿದೆ. ವಸತಿ ಯೋಜನೆಯಲ್ಲಿ ಮನೆ ಇದ್ರಷ್ಟೇ ಮನೆ ಎಂದಿದ್ದ ಶಾಸಕ ಇದೀಗ ಸಿಎಂ ಭೇಟಿ ಆಗ್ತೀನಿ, ಆಮೇಲೆ ಮಾತಾಡ್ತೀನಿ ಅಂತಿದ್ದಾರಂತೆ. ಈ ಸ್ಟೋರಿ ನೋಡಿ. ಭ್ರಷ್ಟಾಚಾರದ ಬೆಂಕಿಗೆ ಹೈಕಮಾಂಡ್ ಮದ್ದು. ತಂಡ ಹೊಡೆದ್ರ ಶಾಸಕ ಬಿಆರ್ ಪಾಟೀಲ್. ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಸ್ವಪಕ್ಷದ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಮಾಡಿದ ಶಾಸಕನ ವಿರುದ್ಧ ಕಾಂಗ್ರೆಸ್ ಶಾಸಕರು ತಿರುಗಿ ಬಿದ್ದು ವಾಗ್ದಾಳಿ ನಡೆಸಿದ್ರೆ, ಕೆಲ ಶಾಸಕರು ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಶಾಸಕರ ಅಸಮಾಧಾನದಿಂದ ಸರ್ಕಾರಕ್ಕೆ ಮುಜುಗರವಾಗಿದ್ದು, ನಾಳೆ ಬಿಆರ್ ಪಾಟೀಲ್ರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಮಾತನಾಡಲಿದ್ದಾರೆ. ಯಾವುದೇ ಬೇಡಿಕೆ ಇಲ್ಲ ಎಂದಿದ್ದೇಕೆ ಪಾಟೀಲ್? ನಂದೇನ್ ಬೇಡಿಕೆ ಇಲ್ರಿ. ಯಾವಾಗ ಸಿಎಂ ಸಿದ್ದರಾಮಯ್ಯರಿಂದ ಬುಲಾವ್ ಬಂತೋ ಆವಾಗಿಂದ ಬಿಆರ್ ಪಾಟೀಲ್ ತಂಡ ಹೊಡೆದಂತೆ ಕಾಣುತ್ತಿದೆ. ಯಾವುದೇ ಪ್ರಶ್ನೆ ಮಾಡಿದ್ರೂ ಪಾಟೀಲ್ ಮಾತ್ರ ಉತ್ತರಿಸುತ್ತಿಲ್ಲ. ನಾಳೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತೇನೆ. ಸದ್ಯ ನನ್ನ ಬೇಡಿಕೆಗಳು ಏನಿಲ್ಲ. ಮಾಧ್ಯಮಗಳ ಮುಂದೆ ಹೇಳಿದ್ದನ್ನೇ ಸಿಎಂ ಮುಂದೆ ಹೇಳ್ತೇನೆ ಅಂತ ಹೊಸಪೇಟೆಯಲ್ಲಿ ಹೇಳಿದ್ದಾರೆ. ನಂದೇನ್ ಬೇಡಿಕೆ ಇಲ್ರಿ. ಪೇಪರ್ ಅಲ್ಲಿ ಏನ್ ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ಜಮೀರ್ ಅವರು ರಾಜೀನಾಮೆಗೆ ಆಗ್ರಹ. ನೀವು ನೋಡಿ, ನೀವು ಈ ತರ ಯೂನಿವರ್ಸಿಟಿ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಶಾಸಕರಾದ ನೀವು. ಬಿಆರ್ ಪಾಟೀಲ್ ಹೇಳಿಕೆಯಿಂದ ಸರ್ಕಾರಕ್ಕೆ ಮುಜುಗರವಾಗಿದೆ. ಅವರಿಗೆ ಬುದ್ಧಿ ಹೇಳೋ ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಏನೇ ಸಮಸ್ಯೆ ಇದ್ರೂ ಸಿಎಂ ಡಿಸಿಎಂ ಬಗೆಹರಿಸುತ್ತಾರೆ ಅಂತ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಾನು ಹೇಳ್ದಂಗೆ ಅವರಿಬ್ರು ದೊಡ್ಡವರು ಕರೆದಿದ್ದಾರೆ, ಮಾತಾಡ್ಕೊತಾರೆ. ಐ ಅಗ್ರಿ. ಅದಕ್ಕೆ ಹೇಳ್ತಾ ಇರೋದು. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಸರ್, ನಮ್ಮ ಮಾತಿಗೆ ಬೆಲೆ ಇರಬೇಕು, ನಮ್ಮ ಮಾತಿಗೆ ತೂಕ ಇರಬೇಕು. ಅಂದ್ರೆ ಏನಿದೆ ಡಾಕ್ಯುಮೆಂಟ್ಸ್ ಜೊತೆ ಕೊಟ್ರೆ ಎಸ್ ಅದನ್ನ ಆಕ್ಷನ್ ತಗೋತೀವಿ ಅಂತ ಹೇಳಿದಾರಲ್ಲ ಸಿಎಂ ಅವರು, ಡಿಸಿಎಂ ಅವರು, ಪಕ್ಷದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೇ ಇರ್ಬೋದು, ನೀವು ದೂರು ಕೊಡಂಗಿದ್ರೆ ಕೊಡಿ, ವಿ ವಿಲ್ ಟೇಕ್ ಆಕ್ಷನ್. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪಕ್ಕೆ ನಾಳೆ ಉತ್ತರ ಸಿಗಲಿದೆ. ಹೀಗಾಗಿ ಸಹಜವಾಗಿಯೇ ಸಿದ್ದರಾಮಯ್ಯ ಹಾಗೂ ಬಿಆರ್ ಪಾಟೀಲ್ ಭೇಟಿ ಕುತೂಹಲ ಹೆಚ್ಚಿಸಿದೆ. ಮಾತುಕತೆ ವೇಳೆ ಬಿಆರ್ ಪಾಟೀಲ್ ಅಸಮಾಧಾನವನ್ನ ಸಿಎಂ ಶಮನಗೊಳಿಸುತ್ತಾರಾ ಅಥವಾ ಸರ್ಕಾರದ ವಿರುದ್ಧ ನಾಲಗೆ ಹರಿಬಿಡದಂತೆ ಎಚ್ಚರಿಕೆ ಕೊಡ್ತಾರಾ? ನಾಳೆ ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.